ದೀರ್ಘವಾದ ಉಸಿರನ್ನು ಹೇಳ್ಕೊಳ್ಳಿ. ಒಂದು 5 ಸೆಕೆಂಡ್ಸ್ನ ಹೋಲ್ಡ್ ಮಾಡಿ. ಹೋಲ್ಡ್ ಮಾಡಿದ್ಮೇಲೆ ಈಗ ಆರಾಮಾಗಿ ನಿಮ್ಮ ಬಾಯಿಂದ ಆಚೆ ಬಿಡಿ. ಆಚೆ ಬಿಡುವಾಗ ಎಲ್ಲ ಟೆನ್ಷನ್ಸು, ಏನು ಸ್ಟ್ರೆಸ್ಸು, ಏನು ಡಿಪ್ರೆಷನ್ಸ್ ಎಲ್ಲ ಏನಿರುತ್ತೋ ಎಲ್ಲ ಆಚೆ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಉಸಿರು ಹೇಳ್ಕೊಳ್ಳುವಾಗ ನಿಮ್ಮ 7 ಚಕ್ರಗಳು ಎಲ್ಲ ಆಕ್ಟಿವ್ ಆಗ್ತಾ ಇರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಚೆ ಬಿಡುವಾಗ ನಿಮ್ಮ 7 ಚಕ್ರಗಳು ಏನೇನು ಬೇಡವೋ ಅದಕ್ಕೆ ಅದೆಲ್ಲದನ್ನು ಆಚೆ ಬಿಡ್ತಾ ಇದೆ. ಇವಾಗ ಉಸಿರು ಎಳ್ಕೊಳ್ಳುವಾಗ ನಿಮ್ಮ ಪೂರ್ತಿ ದೇಹ ಒಂದು ಪರ್ಪಲ್ ಲೈಟಿಂದ ಫುಲ್ ಶುದ್ಧೀಕರಣ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಈಗ ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಎಲ್ಲ ಶುದ್ಧವಾಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಆರಾ ಕ್ಲೆನ್ಸ್ ಮಾಡೋದನ್ನ ಮಂತ್ರನ ಹೇಳ್ತೀನಿ. ಕ್ಷಮಿಸು ನನ್ನ ಆರಾ, ನಾನು ನನ್ನ ಋಣಾತ್ಮಕ ಭಾವನೆಗಳಿಂದ ಸೃಷ್ಟಿಸಿದ ಎಲ್ಲ ಅಡಚಣೆಗಳಿಗೆ, ನನ್ನ ಋಣಾತ್ಮಕ ಭಾವನೆಗಳು ಮತ್ತು ನಕಾರಾತ್ಮಕ ಚಿಂತನೆಯಿಂದ ನನ್ನ ಆರಾ ನಾಳಿಕೆಯಲ್ಲಿ ಉಂಟಾದ ದೋಷಗಳು ನಾನು ಮೆಚ್ಚುತ್ತೇನೆ ಮತ್ತು ಕ್ಷಮೆಯಾಚಿಸುತ್ತೇನೆ. ನನ್ನ ಮನಸ್ಸಿನಲ್ಲಿ ಸಿಲುಕಿಕೊಂಡಿರುವ ಈ ಋಣಾತ್ಮಕ ಭಾವನೆಗಳು ಮತ್ತು ಚಿಂತೆಗಳಿಂದ ನಾನು ಮುಕ್ತನಾಗಬಹುದು ಎಂದು ನನಗೆ ತೋರಿಸಿದ್ದಕ್ಕಾಗಿ ಧನ್ಯವಾದ. ನನ್ನ ಆರಾ ಈ ಎಲ್ಲ ಅಡಚಣೆಗಳನ್ನು ಮುಕ್ತಗೊಳಿಸಲು ಸಹಾಯ ಮಾಡಿದ ಕಾರಣಕ್ಕಾಗಿ ನನ್ನ ಆರಾವನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮ ಚೇತರಿಸಿಕೊಳ್ಳಲು ಈಗ ಒಂದು ಕ್ರಿಸ್ಟಲ್ನ ಕೈಯಲ್ಲಿ ಹಿಡ್ಕೊಂಡು ಶುದ್ಧೀಕರಣ ಬಯಸುವ ವ್ಯಕ್ತಿ ಅಥವಾ ಪರಿಕಲ್ಪನೆಯ ಕುರಿತು ಧ್ಯಾನ ಮಾಡಿ ಮತ್ತು ಈ ಪ್ರಾರ್ಥನೆಯನ್ನು ಹೇಳಿ. ನಾನು, ನನ್ನ ಕುಟುಂಬ, ಸಂಬಂಧಿಗಳು ಮತ್ತು ಪೂರ್ವಜರು, ನಿಮ್ಮ ಕುಟುಂಬ, ಸಂಬಂಧಿಗಳು ಮತ್ತು ಪೂರ್ವಜರಿಂದ ಪ್ರಾರಂಭದಿಂದ ಇಂದಿನವರೆಗೆ ಆಲೋಚನೆಗಳು, ಮಾತುಗಳು, ಕರ್ಮಗಳು ಮತ್ತು ಕೃತ್ಯಗಳಲ್ಲಿ ತೆಗೆದುಕೊಂಡ ಶಪಥಗಳು, ಒಡಂಬಡಿಕೆಗಳು, ಒಪ್ಪಂದಗಳು, ವಚನಗಳು ಮತ್ತು ತ್ಯಾಗಗಳಿಗೆ ಕ್ಷಮೆಯಾಚಿಸುತ್ತೇನೆ. ಈ ಶಕ್ತಿಗಳನ್ನು ಶುದ್ಧ ಬೆಳಕಿಗೆ ಪರಿವರ್ತಿಸಿ ನಮ್ಮಿಬ್ಬರಿಗೂ ಶಾಂತಿ ಮತ್ತು ಮುಕ್ತಿಯ ಅನುಭವವನ್ನು ನೀಡಲು ಅನುಮತಿಸಿ. ನಾವು ಈಗ ಎಲ್ಲ ನಿರೀಕ್ಷೆಗಳ ಅಡಚಣೆಯಿಂದ ಮುಕ್ತರಾಗಿದ್ದೇವೆ. ಈಗ 1-2 ನಿಮಿಷ ಧ್ಯಾನವನ್ನು ಮಾಡಿ. ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ, ಅದರಲ್ಲಿ ಪೂರ್ತಿಯ ಗೀತಾ ಸಾರವನ್ನು ನಾನು ಹೇಳ್ತೇನೆ. ಈಗ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು.
ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಗೇ ಅರ್ಪಿಸುವೆ. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಈಗ ನಾವು ಯಾವುದೇ ಥರದ ನಮಗೆ ನೆಗೆಟಿವ್ ಎನರ್ಜಿ ಇದೆ ಮತ್ತು ಯಾರಾದರೂ ನಮಗೆ ಏನೋ ಮಾಟ ಮಂತ್ರಗಳನ್ನೇನಾದರೂ ಮಾಡಿಸಿದವರೋದಾದರೆ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ನಾವು ಇವಾಗ ಹೋಗಲಾಡಿಸೋದಕ್ಕೆ ಒಂದು ಮಂತ್ರವನ್ನು ಹೇಳೋಣ. 7 ಆಫ್ ಕಪ್ಸ್ ಮತ್ತು ರಥದ ಬಲದೊಂದಿಗೆ ನಾನು ಮಾಟ ಮಂತ್ರದ ಹಿಡಿತವನ್ನು ಬಹಿಷ್ಕರಿಸುತ್ತೇನೆ. ಅದರ ಉದ್ದವನ್ನು ಮುರಿಯುತ್ತೇನೆ. ಕಪ್ಪು ಟರ್ಮಲಿನ್ ಸ್ಫಟಿಕ ರಕ್ಷಣಾತ್ಮಕ ಮತ್ತು ಬಲವಾದ ಬಿಳಿ ಮೇಣದ ಬತ್ತಿಯ ಜ್ವಾಲೆ ಶುದ್ಧೀಕರಿಸಿ ಮತ್ತು ತಪ್ಪನ್ನು ಸರಿಪಡಿಸಿ ಈ ಸಾಂಬ್ರಾಣಿಯ ಸಾರ ತೆರವುಗೊಳಿಸುವುದು ಮತ್ತು ಹೊರಹಾಕುವುದು. ಮಾಟ ಮಂತ್ರದ ಪ್ರಭಾವವನ್ನು ತೆಗೆದುಹಾಕಿ ಬಂಧಿಸುವ ಮಂತ್ರವನ್ನು ಮುರಿಯಿರಿ. ನಾನು ಈ ಮಂತ್ರವನ್ನು ಹೇಳುವಾಗ ನಾನು ನನ್ನ ಶಕ್ತಿಯನ್ನು ಪುನಃ ಪಡೆದುಕೊಳ್ಳುತ್ತೇನೆ. ಕತ್ತಲೆಯನ್ನು ಹೊರಹಾಕುತ್ತೇನೆ. ಪ್ರತಿ ನಿಮಿಷ ಸಾಮರಸ್ಯವನ್ನು ಸ್ಥಾಪಿಸುತ್ತೇನೆ. ಕಪ್ಪುಗಳ 7 ಭ್ರಮೆಗಳು ಈಗ ಬಹಿರಂಗವಾಗಿದೆ. ಕಪ್ಪು ಮಾಂತ್ರಿಕನ ಹಿಡಿತವನ್ನು ಬಿಚ್ಚಿಬಿಡುವುದು. ಮರೆಯಾಗದ ಸ್ವಾತಂತ್ರ್ಯ ರಥದ ಇಚ್ಛಾಶಕ್ತಿಯು ಧೈರ್ಯದಿಂದ ಬಿಚ್ಚಲ್ಪಟ್ಟಿತು. ಅಡೆತಡೆಗಳನ್ನು ಜಯಿಸಿ ಕತ್ತಲೆಯಿಂದ ನಾನು ಎಸೆಯಲ್ಪಟ್ಟಿದ್ದೇನೆ. ಕಪ್ಪು ಟರ್ಮಲಿನ್ ಸ್ಫಟಿಕ ಗುರಾಣಿ ಮತ್ತು ರಕ್ಷಣೆ ನಕಾರಾತ್ಮಕ ಶಕ್ತಿಗಳನ್ನು ಮೊದಲಿನಿಂದ ಕೊನೆಯವರೆಗೆ ಹಿಮ್ಮೆಟ್ಟಿಸುತ್ತದೆ. ಬಿಳಿ ಮೇಣದ ಬತ್ತಿಯ ಹೊಳಪು ದಾರಿಯನ್ನು ಬೆಳಗಿಸಿ ನನ್ನ ಆತ್ಮವನ್ನು ಶುದ್ಧೀಕರಿಸಿ ಪ್ರತಿದಿನ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಅಗರಬತ್ತಿಯ ಸಾರ ಶುದ್ಧೀಕರಿಸುವ ಮತ್ತು ಶುದ್ಧೀಕರಣ ಮಾಟ ಮಂತ್ರದ ಶೇಷವನ್ನು ತೆರವುಗೊಳಿಸಿ ಅದನ್ನು ಹಾರಲು ಬಿಡಿ. ಮೇಲಿನಂತೆ ಕೆಳಗೆ ಸಮತೋಲನವನ್ನು ಪುನಃಸ್ಥಾಪಿಸಲಾಗಿದೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ತೆಗೆದುಹಾಕುವುದು ನನ್ನ ಆತ್ಮದ ಪ್ರತಿಫಲ. ಟ್ಯಾರೋನ ಶಕ್ತಿಯಿಂದ ಈ ಮಂತ್ರವನ್ನು ನಾನು ಉಚ್ಚರಿಸುತ್ತೇನೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಬಹಿಷ್ಕರಿಸಿದೆ. ಬೆಳಕು ಸ್ಥಿರವಾಗಿ ಹೊಳೆಯುತ್ತಿದೆ. ಈ ಪವಿತ್ರ ಜಾಗದಲ್ಲಿ ಕಪ್ಪು ಟರ್ಮಲಿನ್, ಬಿಳಿ ಮೇಣದ ಬತ್ತಿ ಮತ್ತು ಅಗರಬತ್ತಿಗಳ ಅನುಗ್ರಹವನ್ನು ರಕ್ಷಿಸಿ ಮತ್ತು ಶುದ್ಧೀಕರಿಸಿ. ಕೃತಜ್ಞತೆ ಮತ್ತು ದೈವಿಕತೆ ಮೇಲಿನ ನಂಬಿಕೆಯಿಂದ ನಾನು ಮಾಟ ಮಂತ್ರದಿಂದ ಮುಕ್ತನಾಗುತ್ತೇನೆ. ನನ್ನ ಆತ್ಮವನ್ನು ಜೋಡಿಸುತ್ತೇನೆ. ಹಾಗಿರಲಿ, ಈ ಮಂತ್ರವನ್ನು ಬಂಧಿಸಲಾಗಿದೆ. ಮಾಟ ಮಂತ್ರವನ್ನು ತೆಗೆದುಹಾಕಲಾಗಿದೆ. ನನ್ನ ಅದೃಷ್ಟವನ್ನು ಬಹಿರಂಗಪಡಿಸಲಾಗಿದೆ. ಕೃತಜ್ಞತೆ ಮತ್ತು ದೈವಿಕತೆ ಮೇಲಿನ ನಂಬಿಕೆಯಿಂದ ನಾನು ಈ ಮಾಟ ಮಂತ್ರದಿಂದ ಮುಕ್ತನಾಗುತ್ತೇನೆ. ನನ್ನ ಆತ್ಮವನ್ನು ಜೋಡಿಸುತ್ತೇನೆ. ಹಾಗಿರಲಿ, ಈ ಮಂತ್ರವನ್ನು ಬಂಧಿಸಲಾಗಿದೆ. ಮಾಟ ಮಂತ್ರವನ್ನು ತೆಗೆದುಹಾಕಲಾಗಿದೆ. ನನ್ನ ಅದೃಷ್ಟವನ್ನು ಬಹಿರಂಗಪಡಿಸಲಾಗಿದೆ. ಕೃತಜ್ಞತೆ ಮತ್ತು ದೈವಿಕತೆ ಮೇಲಿನ ನಂಬಿಕೆಯಿಂದ ನಾನು ಮಾಟ ಮಂತ್ರದಿಂದ ಮುಕ್ತನಾಗುತ್ತೇನೆ. ನನ್ನ ಆತ್ಮವನ್ನು ಜೋಡಿಸುತ್ತೇನೆ. ಹಾಗಿರಲಿ, ಈ ಮಂತ್ರವನ್ನು ಬಂಧಿಸಲಾಗಿದೆ. ಮಾಟ ಮಂತ್ರವನ್ನು ತೆಗೆದುಹಾಕಲಾಗಿದೆ. ನನ್ನ ಅದೃಷ್ಟವನ್ನು ಬಹಿರಂಗಪಡಿಸಲಾಗಿದೆ. ಈಗ 5 ನಿಮಿಷ ಇಮ್ಯಾಜಿನೇಷನಲ್ಲಿ ನೀವು ಕೂತ್ಕೊಂಡು ನಿಮಗೆ ಯಾವುದೇ ಕಡೆಯಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ಯಾರೇ ಏನೇ ಮಾಡಿರಲಿ ಎಲ್ಲವನ್ನು ಹೋಗಿದೆ. ಈಗ ನಾನು ಒಂದು 7 ಆಫ್ ಕಪ್ಸ್ ಮತ್ತು ಚಾರಿಯಟ್ ಅಂತ ನಾವು ಪೂಜೆ ಮಾಡುತ್ತಾ ಇರೋಂಥ ಕೇತು ಗ್ರಹಕ್ಕೆ ನಾವು ಎಲ್ಲದನ್ನು ಸಮರ್ಪಿಸಿ ಅದರಿಂದ ನಾವು ಮುಕ್ತಿ ಪಡೆದಿದ್ದೇವೆ. ಅದರಿಂದ ನಾವು ರಕ್ಷಣೆಯ ಕವಚದಲ್ಲಿದ್ದೇವೆ. ಯಾವತ್ತೂ ಯಾವುದು ನಮ್ಮ ಹತ್ತಿರ ಬರೋದಿಲ್ಲ ಎಂದು ನಾವು ನಮ್ಮ ಸುತ್ತಲೂ ಒಂದು ರಕ್ಷಣಾ ರೇಖೆಯನ್ನು ಅಳವಡಿಸಿಕೊಂಡಿದ್ದೇವೆ ಎಂದು ನೀವು ಊಹೆ ಮಾಡಿಕೊಳ್ಳಿ. ಮತ್ತು ಅದು ಯಾವಾಗಲೂ ನಿಮ್ಮ ಜೊತೆ ರಕ್ಷಣೆಗಾಗಿ ಇರುತ್ತೆ. ಎಲ್ಲದರಿಂದ ನಾನು ಮುಕ್ತರಾಗಿದ್ದೇನೆ ಎಂದು ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ.
ನೀವು ಎಲ್ಲದನ್ನೂ ಅದನ್ನು ಹೋಗಲಾಡಿಸಿದ ಮೇಲೆ, ನಿಮಗೆ ನೀವು ರಕ್ಷಣೆಯನ್ನು ಕೊಟ್ಟುಕೊಂಡ ಮೇಲೆ, ಎಲ್ಲ ಗ್ರಹಗಳಿಗೆ ಅಧಿಪತಿಯಾದ ಶನಿ ಮಹಾತ್ಮನನ್ನು ಮತ್ತೆ ನವಗ್ರಹಗಳ ಎಲ್ಲರನ್ನು ಪ್ರಾರ್ಥನೆ ಮಾಡಿಕೊಂಡು ಯಾವಾಗಲೂ ನಮ್ಮ ರಕ್ಷಣೆಯೊಂದಿಗೆ ಪಂಚಭೂತಗಳ ಜೊತೆಗೆ ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡುತ್ತಾರೆ ಎಂದು ದೀರ್ಘವಾದ ನಂಬಿಕೆಯಿಂದ ಇದನ್ನು ಅವರಿಗೆಲ್ಲರಿಗೂ ನಮಸ್ಕರಿಸಿ ಧನ್ಯವಾದಗಳನ್ನು ಅರ್ಪಿಸಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.